ಹಿಂದಿನ 2 ದಿವಸದಿಂದ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ನಿನ್ನೆ ರಾತ್ರಿ ನಮಗೆ ಮಾಹಿತಿ ಬಂತು, ಕೊಯ್ನಾ ಡ್ಯಾಮಿಂದ ಜಲಾಶಯದಿಂದ ಸರಿಸುಮಾರು 53,000 ಕ್ಯೂಸೆಕ್ಸ್ ನೀರನ್ನು ಬಿಡ್ತಾರಂತ. ಸದ್ಯಕ್ಕೆ ನಮ್ಮ ರಾಜಾಪುರ್ ಬ್ಯಾರೇಜ್ ಹತ್ರ ಒಂದು 70,000 ಕ್ಯೂಸೆಕ್ಸ್ ನದಿ ಹರಿತಾ ಇದೆ. ದುದ್ಗಂಗಾ ವೇದಗಂಗಾ ಜೋಡಿಸ್ಕೊಂಡು ನಾವು ಕಳ್ಳೋಳ್ ಬ್ರಿಡ್ಜ್ ಹತ್ರ ನೋಡಿದ್ದೀವಿ ಅಂದರೆ ಆವಾಗ ಒಂದು 97,000-95,000 ಕ್ಯೂಸೆಕ್ಸ್ ನೀರಾಗುತ್ತೆ. ಕೊಯ್ನಾದಿಂದ ಬರುವ ನೀರು ನಮ್ಮ ರಾಜಾಪುರ್ ಬ್ಯಾರೇಜಿಗೆ ಮುಟ್ಟಬೇಕಂದ್ರೆ 40 ತಾಸು ತಗೊಳುತ್ತೆ. ಇದಕ್ಕೆ ಪೂರ್ವ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ವಿ. ಈ ಎಲ್ಲ ನೀರು ಹೋಗಿ ಆಲ್ಮಟ್ಟಿಗೆ ಹೋಗಿ ಸೇರ್ಕೊಂಡಿದೆ. ನಿನ್ನೆ ರಾತ್ರಿ ನಮ್ಮ ವಾಟರ್ ರಿಸೋರ್ಸಸ್ ACS ಸಾಹೇಬರು ಆಲ್ಮಟ್ಟಿ ಡ್ಯಾಮಿಂದ 1.5 ಲಕ್ಷ ಕ್ಯೂಸೆಕ್ಸ್ ಬಿಡಲಿಕ್ಕೆ ಆದೇಶ ಮಾಡಿದ್ದಾರೆ. ಇದರಿಂದ ಆಲ್ಮಟ್ಟಿ ನೀರು ಸ್ವಲ್ಪ ಕಡಿಮೆ ಆಗಿ ಈ ನೀರು ಹರಿಲಿಕ್ಕೆ ಸಾಧ್ಯವಾಗುತ್ತದೆ, ನಮಗೆ ರಿಲೀಫ್ ಸಿಗುತ್ತೆ. ಕೃಷ್ಣಾ ನದಿನಲ್ಲಿ ಅಲರ್ಟ್ ನಾವು 2 ಲಕ್ಷ ಕ್ಯೂಸೆಕ್ಸ್ ಮೀರಿದ ನಂತರನೇ ನಾವು ಮಾಡ್ತೀವಿ. ಸೊ ಅಲ್ಲಿ ಮಟ್ಟ ನಮ್ಗೆ ಏನು ಜಾಸ್ತಿ ತೊಂದರೆ ಆಗಲ್ಲ. ಆದರೂ ಎಲ್ಲ ತಹಶೀಲ್ದಾರ್ಗಳಿಗೆ, ಉಪವಿಭಾಗದ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ನಾವು ಮುನ್ನೆಚ್ಚರಿಕೆ ವಹಿಸಬೇಕಂತ ಹೇಳಿ ಇವತ್ತು ಬೆಳಿಗ್ಗೆ ಮೀಟಿಂಗ್ ಮಾಡಿ ಆದೇಶ ಮಾಡಿದ್ದೀವಿ. ಕಾಳಜಿ ಕೇಂದ್ರಗಳಲ್ಲಿ ಎಲ್ಲ ಸುಸಜ್ಜಿತವಾಗಿ ವ್ಯವಸ್ಥೆಗಳನ್ನು ಮಾಡ್ಕೋಬೇಕಂತ ಹೇಳಿ ನಾವು ಆದೇಶ ಮಾಡಿದ್ದೀವಿ.